ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಒಂದು ವಿಷಯ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ದೊಡ್ಡ ಮನೆಯ ಒಂದು ಕುಡಿ ಯುವ ರಾಜ್ಕುಮಾರ್ ಅವರ ಒಂದು ಎಕ್ಕ ಅನ್ನುವಂತಹ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ ಆ ಟ್ರಯಲನ್ನು ನೋಡಿದ್ದೇವೆ ಮತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಸಾಂಗು ಭಾಳ ವೈರಲ್ ಆಗಿದೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತಕ್ಕಂತಹ ಹಾಡು ಭಾಳ ಅದ್ಭುತವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ವಂಶದ ಕುಡಿ ಯುವ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ಆ ಒಂದು ಚಿತ್ರ ಯಶಸ್ಸು ಕಾಣಲಿ ಅಂತ ನಾನು ಕೂಡ ಆಶಿಸ್ತೇನೆ. ಇದರಲ್ಲಿ ಸ್ನೇಹಿತರೆ ಒಂದು ಪುನೀತ್ ರಾಜ್ಕುಮಾರ್ ಒಂದು ಜಾಕಿ ಸಿನಿಮಾದಲ್ಲಿ ಒಂದು ಹಾಡಿದೆ, ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಇಡೀ ಮಣ್ಣು ನಿನ್ನ ಬಾಯೊಳಗೆ ಅಂತಕ್ಕಂಥ ಒಂದು ಎಕ್ಕ ಅಂತಕ್ಕಂತಹ ಒಂದು ಟೈಟಲ್ನ ಇಟ್ಕೊಂಡು ಯುವ ರಾಜ್ಕುಮಾರ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಯಾಕೆಂದರೆ ಅವರ ತಂದೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬಹಳ ಅದ್ಭುತವಾದಂತಹ ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದು ಗಜಪತಿ ಗರ್ವಭಂಗ ಆಗಿರ್ಬೋದು, ನಂಜುಂಡಿ ಕಲ್ಯಾಣ ಆಗಿರ್ಬೋದು, ಚಿರಂಜೀವಿ ಸುಧಾಕರ್ ಆಗಿರ್ಬೋದು, ಇನ್ನೂ ಹಲವಾರು ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರು ಕೂಡ ಒಂದು ಎತ್ತರಕ್ಕೆ ಹೋಗಲಿ, ಇವರ ಸಿನಿಮಾಗೂ ಕೂಡ ಸಕ್ಸಸ್ ಕಾಣಲಿ ಅಂತ ಕೂಡ ನಾನು ಆಶಿಸ್ತೇನೆ. ಯಾಕೆಂದರೆ ಒಂದು ಈ ಕಥೆಯಲ್ಲಿ ಒಂದು ಬೆಂಗಳೂರಿಗೆ ಹೋದಂತಹ ವ್ಯಕ್ತಿ ಮತ್ತು ಆತ ಒಂದು ಮನಸ್ಸಲ್ಲಿ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಒಂದು ಇರ್ತದೆ. ಈ ಹೃದಯದಲ್ಲಿ ಒಂದು ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಒಂದು ಮುಗ್ಧ ಮನಸ್ಸು ಇರ್ಬೋದು, ಕೆಟ್ಟ ಮನಸ್ಸು ಇರ್ಬೋದು ಅಂತಕ್ಕಂಥ ಒಂದು ಚಿತ್ರವನ್ನು ಈ ಒಂದು ಎಕ್ಕ ಅನ್ನುವಂಥ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಡೈರೆಕ್ಟರ್ಗಳು, ಆ ಪ್ರೊಡ್ಯೂಸರ್ಗಳು ಎಲ್ಲ ಹೇಳ್ತಾ ಇದ್ದಾರೆ ಈ ಚಿತ್ರ ಭಾಳ ಯಶಸ್ವಿ ಆಗಲಿ. ಮತ್ತು ಎಕ್ಕ ಅಂತಂದರೆ ಅದೇ ಕಿಂಗ್, ರಾಜ. ಎಲ್ಲರೂ ಕೂಡ ಅವರವರ ಜೀವನದಲ್ಲಿ ಅವರು ಎಕ್ಕ ಆಗಿರ್ತಾರೆ. ಈಗ ನನ್ನ ಜೀವನದಲ್ಲಿ ನಾನು ಎಕ್ಕ, ನಿಮ್ಮ ಜೀವನದಲ್ಲಿ ನೀವು ಎಕ್ಕ. ಹಾಗಾಗಿ ಎಕ್ಕ ಬಿದ್ದರೆ ಸಕ್ಸಸ್ಸು. ಹಾಗಾಗಿ ಆ ಜೀವನದಲ್ಲಿ ಆತನು ಕೂಡ ಎಕ್ಕ ಅನ್ನುವಂತಹ ಪಾರ್ಟು ಈಗ ಈ ಮನಸ್ಸಲ್ಲಿ ಎಲ್ಲ ರೀತಿಯ ಒಂದು ನೋವುಗಳನ್ನು ತುಂಬಿಕೊಂಡು, ಎಲ್ಲ ರೀತಿಯ ಕಷ್ಟಗಳನ್ನು ತುಂಬಿಕೊಂಡು ಬೆಂಗಳೂರಿಗೆ ಹೋದಂತಹ ಕೆಲವರು ಏನೇನೋ ಆಸೆಗಳು ಇಟ್ಕೊಂಡು ಹೋಗ್ತಾರೆ. ಆಸೆ ಈಡೇರಿದಂತಹ ಪಕ್ಷದಲ್ಲಿ ಆತ ಒಂದು ವಿಕೃತಿಯ ಒಂದು ಮನಸ್ಥಿತಿ ಉಳ್ಳಿ ಆ ಒಂದು ಸಮಯ, ಸಂದರ್ಭ, ಸನ್ನಿವೇಶಕ್ಕೆ ಆ ವ್ಯಕ್ತಿ ಆ ಥರ ಆಗ್ತಾನೆ ಅಂತಕ್ಕಂತಹ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಂದೆ ಚಿತ್ರ ನೋಡಬೇಕು. ಚಿತ್ರ ಬಿಡುಗಡೆ ಆದಾಗೆ ಯಾವ ರೀತಿ ಜನಗಳ ರೆಸ್ಪಾನ್ಸ್ ಸಿಗ್ತದೆ. ಯಾಕಂದರೆ ಒಂದು ಒಳ್ಳೆಯ ಚಿತ್ರ ಮಾಡಿದ್ರೆ ಜನಗಳು, ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ. ಕೆಟ್ಟ ಸಿನಿಮಾ ಮಾಡಿದ್ರೆ, ಅಂದರೆ ಕೆಟ್ಟ ಸಿನಿಮಾ ಅಂತಲ್ಲ, ಒಂದು ಸಿನಿಮಾ ಸ್ಟೋರಿ ಚೆನ್ನಾಗಿದ್ದಾರೆ, ಯಾರು ಕೂಡ ಥಿಯೇಟ್ರ್ ಹತ್ರ ಹೋಗಲ್ಲ ಅಂತಕ್ಕಂಥ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಮೇರು ಪರ್ವತ ಅಂತಹ ಒಂದು ವಂಶದ ಕುಡಿಯಲ್ಲಿ ಹುಟ್ಟಿರ್ತಕ್ಕಂತಹ ಯುವ ರಾಜ್ಕುಮಾರ್ ಅವರು ಕೂಡ ಅವರ ತಾತನ ಥರ, ಅವ್ರ ತಂದೆ ಥರ, ಅವರ ಚಿಕ್ಕಪ್ಪನ ಥರ ಪುನೀತ್ ರಾಜ್ಕುಮಾರ್ ಅವ್ರ ಥರ ಒಳ್ಳೆ ಕೀರ್ತಿವಂತರಾಗಿ ಯಶಸ್ಸು ಅವ್ರಿಗೆ ಸಿಗಲಿ. ಆ ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಸದಾ ಹರಿಸಲಿ ಅಂತ ಕೇಳ್ತಾ, ನಾವು ನೀವೆಲ್ಲರೂ ಕೂಡ ಅವರ ಚಿತ್ರ ಮುಂಬರ್ತಕ್ಕಂತಹ ಅವರ ಒಂದು ಎಕ್ಕ ಚಿತ್ರವನ್ನು ನಾವೆಲ್ಲ ವೀಕ್ಷಣೆ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡೋಣ. ಯಾಕೆಂದರೆ ಆಲ್ರೆಡಿ ನೋಡಿ, ಯಾವುದೇ ಆಗಲಿ ಒಂದು ಹಸಿ ಕಸ ಮತ್ತು ಒಣ ಕಸ ಈ ಒಂದು ಬೇರ್ಪಡಿಸೋದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಇದಿರ್ತದೆ. ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ಒಣ ಕಸ ಮತ್ತು ಹಸಿ ಕಸ ಇದ್ದಂಗೆ. ಈ ಮನಸ್ಸಲ್ಲಿ ನಾವು ಏನು ಅನ್ಕೋತೀವಿ ಅದನ್ನು ಕೆಟ್ಟದನ್ನೆಲ್ಲ ಬೇರೆದಕ್ಕೆ ಹಾಕಬೇಕು, ಇನ್ನು ಒಂದು ಇದಿರ್ತದೆ ಅದನ್ನೆಲ್ಲ ಬೇರೆ ಕಡೆ ಹಾಕಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಸಿನಿಮಾ ಇನ್ನೂ ಒಳ್ಳೆ ರೀತಿ ಚಿತ್ರಗಳ ನಿರ್ಮಾಣ ಆಗಲಿ. ಕನ್ನಡ ಚಲನಚಿತ್ರದ ರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಯಾರೂ ಕೂಡ ಕೀಳಲ್ಲ. ಎಲ್ಲರೂ ಕೂಡ ಒಳ್ಳೆಯ ಅದ್ಭುತವಾದಂತಹ ಚಿತ್ರಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂಬರುವಂತಹ ಈ ಒಂದು ಹೊಸೊಬ್ಬರು ಏನು ಬರ್ತಾಯಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋದ್ರ ಮುಖಾಂತರವಾಗಿ ಇಂದಿನ ಪೀಳಿಗೆಗೆ ಒಳ್ಳೊಳ್ಳೆ ಸ್ಟೋರಿಗಳನ್ನು ಕೊಡ್ತಾ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತಹ ಚಿತ್ರಗಳನ್ನು ಮೂಡಿಬರಲಿ ಅಂತಕ್ಕಂಥದ್ದೇ ನಮ್ಮ ಆಶಯ. ಇದರಲ್ಲಿ ಒಂದು ಸಾಂಗ್ ಮಾತ್ರ ಭಾಳ ಫೇಮಸ್ ಆಗಿದೆ. ಯಾಕೆಂದರೆ ಅವರು ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ದಾರೆ. ಎಕ್ಕ ಅಂತಂದರೆ ಅವರವರ ಜೀವನದಲ್ಲಿ ಅವರು ಡೈರೆಕ್ಟ್ರ್ ಹೇಳಿದ್ದು ಅವರವರ ಜೀವನದಲ್ಲಿ ಅವರೇ ಎಕ್ಕ. ನನ್ನ ಜೀವನದಲ್ಲಿ ನಾವು, ನಿಮ್ಮ ಜೀವನದಲ್ಲಿ ನೀವು, ಹಲವಾರು ಜೀವನದಲ್ಲಿ ಅವರವರು ಕಿಂಗ್ ಆಗಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಚಿತ್ರ ಮುಂಬರ ದಿನದಲ್ಲಿ ಅವ್ರಿಗೆ ರಿಲೀಸ್ ಆಗಿ ಅವ್ರಿಗೆಲ್ಲರೂ ಕೂಡ ನಾವು ಒಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅವ್ರನ್ನ ಹರಿಸೋಣ, ಆಶೀರ್ವದಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ರಾಘವೇಂದ್ರ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್, ಹಾಗೆ ಯುವ ರಾಜ್ಕುಮಾರ್ ಅವರು ಕೂಡ ನಮಸ್ಕಾರ, ಧನ್ಯವಾದಗಳು.